ಅಕ್ಟೋಬರ್ 1ನೇ ತಾರೀಕು ಮಂಗಳವಾರ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಜನಸಮಾವೇಶ ನಡೀತಾ ಇದೆ. ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ಅಡಿಯಲ್ಲಿ ಈ ಮಹಾ ರ್ಯಾಲಿ ನಡೀತಾ ಇದೆ. ಈ ಮಹಾ ರ್ಯಾಲಿಯ ಉದ್ದೇಶ ಭಿನ್ನ ಭಿನ್ನವಾದ ಜಾತಿಗಳಲ್ಲಿ ಸೋದರತ್ವವನ್ನು ತರುವಂಥ ಉದ್ದೇಶ, ಜೊತೆಗೆ ಜಾತಿವಾದಿ ಮನಸ್ಸುಗಳನ್ನು ಧಿಕ್ಕರಿಸುವಂಥ ಸಮಾವೇಶ. ಮುನಿರತ್ನಂ ನಾಯ್ಡು ಅಂತ ಜಾತಿವಾದಿಗಳಿಗೆ ಬುದ್ಧಿ ಕಲಿಸುವಂಥ ಸಂದೇಶ ಆಗಿರ್ತದೆ. ಈ ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಬಹಳ ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇರೋದು ಒಂದು ಈ ರಾಜ್ಯ ಬದಲಾವಣೆಯ ಪಥಕ್ಕೆ ಹೋಗ್ತದೆ ಅನ್ನೋ ಮುನ್ಸೂಚನೆ. ಬರೀ ಒಕ್ಕಲಿಗರೇ ಅಷ್ಟೇ ಅಲ್ಲ, ಇತರೆ ಎಲ್ಲ ಜಾತಿಗಳು, ಕುರುಬ, ಗೊಲ್ಲ, ತಿಗಳ, ಎಷ್ಟು ಜಾತಿಗಳಿದೆಯೋ ಹಿಂದುಳಿದ ಜಾತಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾಕಂದರೆ ಕುವೆಂಪು ಹುಟ್ಟಿದಂಥ ನಾಡಿದು, ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಇದ್ದಂಥ ನಾಡು, ಕುಡುಮಲ್ ರಂಗರಾವ್ ಅವರು ಹುಟ್ಟಿದಂಥ ಕರ್ನಾಟಕ. ಅನೇಕ ಪ್ರಗತಿಪರರು ಸಮಾಜದ ಪರವಾಗಿ ಚಿಂತನೆ ಮಾಡಿದಂಥ ಮಹಾನ್ ಪುರುಷರು ಹುಟ್ಟಿದಂಥ ಈ ಜಾಗದಲ್ಲಿ ಈ ರ್ಯಾಲಿ ಒಂದು ಐತಿಹಾಸಿಕವಾದ ತಿರುವನ್ನು ಪಡೆಯಲಿದೆ. ಅದರಿಂದ ಯಾರ ನೇತೃತ್ವದಲ್ಲೂ ಇದು ನಡೀತಾ ಇಲ್ಲ. ಈ ಮಹಾ ರ್ಯಾಲಿಗೆ ಯಾರು ಕೂಡ ನೇತೃತ್ವ ವಹಿಸ್ತಾ ಇಲ್ಲ. ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಭಾಗವಹಿಸ್ತಾ ಇದ್ದೀವಿ. ಈ ರ್ಯಾಲಿ ಯಶಸ್ವಿ ಆಗಬೇಕು, ಲಕ್ಷಾಂತರ ಜನ ಇದರಲ್ಲಿ ಸೇರಬೇಕು. ಈ ರ್ಯಾಲಿ ಆಗಿ ವಾಪಸ್ ಹೋದ್ಮೇಲೆ ಜಾತಿವಾದಿ ಮನಸ್ಸುಗಳೇನಾದರೂ ಇದ್ದರೆ ಅವೆಲ್ಲ ಪರಿವರ್ತನೆ ಆಗಬೇಕು. ಮನುಷ್ಯರಲ್ಲಿ ಜಾತಿಗಳಿಲ್ಲ ಅನ್ನೋ ಸಂದೇಶವನ್ನು ಭಗವಾನ್ ಬುದ್ಧರು 2500 ವರ್ಷಗಳಿಂದನೇ ಹೇಳಿದ್ದಾರೆ. ಅವ್ರ ಮಾತುಗಳನ್ನು ನಾವ್ಯಾರು ಕೇಳ್ಕೊಂಡಿಲ್ಲ. ಅವ್ರು ಹೇಳಿದ್ದು, ಜಾತಿಗಳು ಪ್ರಾಣಿಗಳಲ್ಲಿದೆ, ಪ್ರಾಣಿಗಳ ಆಕಾರವನ್ನು ನೋಡಿದ್ರೆ ಸಣ್ಣ ಮಗು ಕೂಡ ಪ್ರಾಣಿ ಜಾತಿಯನ್ನು ಕಂಡುಹಿಡಿತದೆ. ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ನೋಡಿಬಿಟ್ಟು ಇಂಥದ್ದೇ ಪ್ರಾಣಿ ನಮ್ಮ ಹೊಲಕ್ಕೆ ಬಂದಿದೆ ಅಂತ ಕಂಡುಹಿಡಿತೀವಿ. ಪ್ರಾಣಿಗಳು ಹಾಕಿದಂಥ ಸಗಣಿ ನೋಡಿಬಿಟ್ಟು ಅದರ ಜಾತಿಯನ್ನು ಕಂಡುಹಿಡಿತಾ ಇದ್ವಿ ನಾವು ಬಹಳ ಸುಲಭವಾಗಿ. ಆದರೆ ಮನುಷ್ಯನ ಹೆಜ್ಜೆ ಗುರುತುಗಳು ನೋಡಿ ಯಾರು ಜಾತಿ ಕಂಡುಹಿಡಿಯೋಕ್ಕಾಗಲ್ಲ. ಆಕಾರ ನೋಡಿ ಜಾತಿ ಕಂಡುಹಿಡಿಯೋಕ್ಕಾಗಲ್ಲ. ಹಂಗಾಗಿ ಪ್ರಾಣಿಗಳಲ್ಲಿ ಜಾತಿ ಇದೆ, ಪಕ್ಷಿಗಳಲ್ಲಿ ಜಾತಿ ಇದೆ, ಮರ ಗಿಡಗಳಲ್ಲಿ ಜಾತಿ ಇದೆ. ಸೈಂಟಿಫಿಕ್ ಆಗಿ ಈಗ ಬಾಟ್ನಿಯಲ್ಲಿ ಲಕ್ಷಾಂತರ ಪ್ಲ್ಯಾಂಟ್ಗಳನ್ನು ಕಂಡುಹಿಡಿದಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಫ್ಯಾಮಿಲಿ ಇದೆ. ಅದರ ಬಣ್ಣ, ಎಲೆ, ಬೇರು, ಕಾಂಡ, ಎಲೆ, ಹೂವು, ಹಣ್ಣು ನೋಡ್ಬಿಟ್ಟು ಜಾತಿನ ಕಂಡುಹಿಡಿತೀವಿ. ಆದರೆ ಮನುಷ್ಯರನ್ನು ಒಂದು ಕಡೆ ಸೇರಿಸ್ಬಿಟ್ಟು ಒಂದು 3 ಜನನ ಇವ್ರು ಇಂತಿಂಥ ಜಾತಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಈ ಸಂದೇಶ ಬುದ್ಧಿಯಿಂದ ಬಂದಿದ್ರೂ ಜನಸಾಮಾನ್ಯಕ್ಕೆ ತಲುಪಿಲ್ಲ. ಅದರಿಂದ ಮುನಿರತ್ನಂ ನಾಯ್ಡು ಮಾಡಿದಂಥ ಈ ಕೆಲಸ ಏನಿದೆ, ಜಾತಿಗಳನ್ನು ನಿಲ್ಲಿಸಿರೋದು, ಒಕ್ಕಲಿಗರನ್ನು, ಹೊಲೆಯರನ್ನು, ಇದು ಎಲ್ಲರನ್ನೂ ನಿಲ್ಲಿಸ್ದಂಗೆ. ವಿಶೇಷವಾಗಿ ಆತ ನಿಮ್ಮ ತಾಯಿಯನ್ನು ಮಲಗಿಸು ಅಂತ ಕೇಳ್ತಾನೆ, ನಿಮ್ಮ ಮನೆಯವರನ್ನು ಮಲಗಿಸು ಅಂತ ಕೇಳ್ತಾನೆ. ಒಂದು 10 ಸಾರಿ ತಾಯಿನ ನಿಂದನೆ ಮಾಡ್ತಾನೆ ಕೆಟ್ಟದಾಗಿ. ಏನು ಲೈಂಗಿಕ ಭಾಷೆಯಲ್ಲಿ ಬೆಳೆಸ್ತಾನೆ. ಹಂಗಾಗಿ ಕರ್ನಾಟಕದ
ಸುಮಾರು 3.5 ಕೋಟಿ ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಅವಮಾನ. ಈ ಅವಮಾನವನ್ನು ನಾವು ಆ ಹೆಣ್ಣು ಮಕ್ಕಳ ಗೌರವ ಕಾಪಾಡೋ ಸಲುವಾಗಿ ಈ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ. ಅದರಿಂದ ಕರ್ನಾಟಕದಲ್ಲಿ ಎಷ್ಟು ಜಾತಿ ಜನಸಂಖ್ಯೆ ಇದೆಯೋ, ಎಷ್ಟು ಜಾತಿಗಳಿದೆಯೋ, ಮಾನವೀಯತೆ ಮರೆಯುವಂಥ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ದಲಿತ ಸಂಘಟನೆಗಳ ಎಲ್ಲ ಮುಖಂಡರು, ಹಿಂದುಳಿದ ಜಾತಿಗಳ ಎಲ್ಲ ಮುಖಂಡರು, ಕರ್ನಾಟಕದ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ಜನ ಈ ಮನುಷ್ಯತ್ವಕ್ಕಾಗಿ ಈ ರ್ಯಾಲಿ ಅಂತೇಳಿ, ಮಾನವೀಯತೆ ಮೆರೆಯುವಂಥ ರ್ಯಾಲಿ. ಇದರಲ್ಲಿ ಬೇರೆ ಏನೂ ಇಲ್ಲ ಉದ್ದೇಶ. ಅದರಿಂದ ಈ ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಎಲ್ಲ ರ್ಯಾಲಿಗೆ ಎಲ್ಲ ಸಮಾನ ಮನಸ್ಕರು ಭಾಗವಹಿಸಿ ಈ ರ್ಯಾಲಿಯನ್ನು ಯಶಸ್ವಿ ಮಾಡಿ ಕರ್ನಾಟಕವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡೋಣ ಅಂಥೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ.